ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 13ನೇ ವಾರ್ಡ್ನಲ್ಲಿರುವ ಸಾರ್ವಜನಿಕ ಮಹಿಳಾ ಶೌಚಾಲಯದ ಬಳಿ ಅನಧಿಕೃತ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವುದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಂಬಂಧ ನಿವಾಸಿಗಳು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೂಡಲೇ ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಹಳೆ ದಾವಲಪ್ಪ ಶಾಲೆ ಹತ್ತಿರವಿರುವ ಸಾರ್ವಜನಿಕ ಮಹಿಳಾ ಶೌಚಾಲಯದ ಬಳಿ ಕೆಲವು ವ್ಯಕ್ತಿಗಳು ಕಟ್ಟಡ ನಿರ್ಮಾಣ ಮಾಡುತ್ತಿರುವುದರಿಂದ ಮಹಿಳೆಯರು ಶೌಚಾಲಯ ಬಳಸಲು ತೊಂದರೆಯಾಗ್ತಾ ಇದೆ ಎಂದು ನಿವಾಸಿಗಳು ಆರೋಪಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಕಟ್ಟಡವನ್ನ ತೆರವುಗೊಳಿಸಬೇಕು ಎಂದು ಆಗ್ರಹಿಸ್ತಾ ಅಲ್ಲದೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಿಸುವುದಲ್ಲದೆ ನಮ್ಮ ಮೇಲೆ ದೌರ್ಜನ್ಯ ಎಸಗುತ್ತಾ ಇದ್ದಾರೆ ಎಂದು ದೂರ್ತಾ ಇದ್ದಾರೆ. ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿಗಳನ್ನು ಒತ್ತಾಯಿಸಿದ್ದು, ಪುರಸಭೆ ಮುಖ್ಯಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಸ್ಥಳೀಯ ನಿವಾಸಿಗಳು, ನಾವು ನ್ಯಾಯಯುತವಾಗಿ ಬದುಕಲು ಬಯಸ್ತೇವೆ, ಅನಧಿಕೃತ ಕಟ್ಟಡವನ್ನ ತೆರವುಗೊಳಿಸಬೇಕು ಮತ್ತು ನಮ್ಮ ರಕ್ಷಣೆಗೆ ಮುಂದಾಗಬೇಕು ಎಂದು ಹೇಳಿದ್ದಾರೆ. ಈ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದು, ಈ ಕುರಿತು ಪುರಸಭೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಬೇಸಿಗೆ ಇದ್ದ ಕಾರಣ ಎಲ್ಲ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂಗೆ ತ್ವರಿತವಾಗಿ ಸ್ಪಂದಿಸಿ ಎಲ್ಲರಿಗೆ ಯಾವುದೇ ಅಡಚಣೆ ಆಗದಾಗೆ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳುವುದು ಹಾಗೂ ಸಾರ್ವಜನಿಕ ಶೌಚಾಲಯ 13 ನಂಬರ್ ವಾರ್ಡಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಲು ಸಮಸ್ಯೆ ಇದ್ದು ಅದನ್ನು ಆದಷ್ಟು ಬೇಗ ನಾವು ಸಮಸ್ಯೆ ಬಗೆಹರಿಸಿಕೊಡ್ತೀವಿ ಅಂತ ಹೇಳ್ತೀವಿ. ಅಲ್ಲ ಸರ್, 13ನೇ ವಾರ್ಡಲ್ಲಿ ಸಾರ್ವಜನಿಕ ಶೌಚಾಲಯ ಅಂತ ಯಾರು ಅನಧಿಕೃತವಾಗಿ ಕರ್ಕೊಂಡು ಕೊಡ್ತಾರೆ ಅಂತ ಹೇಳಿ ದೂರ ಸಲ್ಲಿಸ್ತಾರೆ. ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡಿ, ಅದು ಸ್ಥಳ ಪರಿಶೀಲನೆ ಮಾಡಿ ಅದು ಯಾರು ಅನಧಿಕೃತವಾಗಿ ಕಂಪೌಂಡ್ ಕಟ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಆಕ್ಷನ್ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತೆ ಹೊಸದು ಕಟ್ಟಿದ್ರೆ ಅದ್ರಾಗ ಹೋಗ್ಕೊಡ್ಲಿಲ್ಲ ಅವರು. ಯಾರು? ಮೈದ ಕುಲ್ದವ್ರು. ಏನದು ಕೊಲ್ಲೋಗ್ಯದು ಟಿನ್ನಿನ ಮೇಲೆ. ಅದು ಯಾರು ಅವ್ರ ಹೆಸರೇನು? ಬಾಬಾ ಮಿಯನವರು. ಯಾಕೆ ಆ ರೀತಿ ಮಾಡ್ತಾರೆ? ಕೂಡಬಾರ್ದು ಅಂತೇಳಿ ಆ ರೀತಿ ಮಾಡಕತ್ತ ಕುಂದ್ರಬಾರ್ದು ಅಂತ ಅಂಜಿಗೆ ಬರಂಗ ಯಾರು ಒಲ್ಲ ಹೊಸದು ಕಟ್ಟಿದ್ರೆ ಹಳೆದ್ರಾಗ ಹೋಗಿ ಕೈ ಮುರ್ಕಣಿನ ಬಿದ್ದಿದ್ರಾ? ಬಿದ್ದೀನಿ. ಒಡೆ ಬಡ್ದ್ಬಿಟ್ಟು ಏನಾಗಿದೆ ಈಗ ಶೌಚಾಲಯ ಹೊಸದು ಎಲ್ಲ ಮುರಿದು ಬಾಗಿಲು ಗೀಗಿಲು ಒಯ್ದು ಬಿಟ್ಟಾರಿ. ಯಾರು ಒಯ್ದಾರ? ಯಾರು ಆ ಕಡೆ ಮಂದಿ ಒಯ್ದಾರ. ಮತ್ತೆ ಈಗ ಹೆಂಗೆ ಮುನ್ಸಿಪಾಲಿಟಿಗೆ ಬಂದಿರಲ್ಲ? ಮತ್ತೆ ಬಂದಿವಿ ಅದಕ್ಕೆ ಬಂದಿವಿ ಅಂದ್ರೆ ಪ್ಲೇಸ್ ಇದ್ದಲ್ಲಿ ಏನಂದ್ರ ಈಗ ಮಾಡ್ತೀವಿ ಅಂದಾರಲ್ರಿ. ಶೌಚಾಲಯದಲ್ಲಿ ಪ್ಲೇಸ್ ಇಲ್ಲ ರೀ. ಪ್ಲೇಸ್ ಇದ್ದಿದ್ನ ಗೌರ್ಮೆಂಟ್ ಪ್ಲೇಸ್ ನಲ್ಲಿ ಮನಿ ಕಟ್ಟಕತ್ತಾರ. ಯಾರು ಅವರು ಅವರು ಕಟ್ಟಕತ್ತಿದ್ರೆ ಈಗ ನಾವು ನೈಟು ಹೋಗ್ತಿರ್ತೀವ್ರಿ ಶೌಚಾಲಯಕ್ಕೆ. ಹೋಗೋವಾಗ ಹೊರಗಡೆ ಕೂಡ್ಬೇಕಾದ್ರೆ ಪ್ಲೇಸ್ ಇಲ್ಲ. ಎಲ್ಲಿ ಕೂಡ್ಬೇಕು ನಾವು? ಅವರೆಲ್ಲ ಪ್ಲೇಸ್ನಲ್ಲಿ ಮನೆಗಳು ಕಟ್ಟಿದ್ರೆ ನಾವೆಲ್ಲಿ ಕೂಡ್ಬೇಕು? ನೈಟು ನಿಂದ್ರೋದು, ಬಾಗಿಲು ತೆರ್ಕೊಳ್ಳೋದು, ಲೈಟ್ಗಳು ಹಾಕೋದು. ನಾವೆಲ್ಲಿ ಹೋಗ್ಬೇಕು? ಮೇಲೆ ಅಂತೂ ಹೋಗೋಕ್ಕಾಗಲ್ಲ, ಲೈಟ್ ಐತೆ ಅಂತೇಳಿ. ಹೊರಗಡೆ ಪ್ಲೇಸ್ ಇದ್ರೆ ತಾನೇ ಕೂಡೋದು. ಮತ್ತೆ ಕೂಡಕ್ಕೆ ಪ್ಲೇಸ್ ಇರ್ಲಿಕ್ಕೆ ನಾವೆಲ್ಲಿ ಕೂಡ್ಬೇಕು? ಹಂಗಾಗಿ ಈಗ ಮುನ್ಸಿಪಾಲಿಟಿಗೆ ಬಂದು ಅರ್ಜಿ ಕೊಡಕತ್ತೀವಿ. ಈಗ ಅಲ್ಲಮ್ಮ ಮುನ್ಸಿಪಾಲಿಟಿ ಅವ್ರು ಏನಂದ್ರು? ಮುನ್ಸಿಪಾಲಿಟಿ ಅವ್ರು ಬಂದು ಮಾಡ್ಕೊಡ್ತೀವಿ ಅಂದಾರ ಸರ್. ಅಲ್ಲಮ್ಮ ಏನ್ ಸಮಸ್ಯೆ? ಏನಾದ್ರು ಕಲ್ಲು ಹೋಗ್ತಾರ? ಕಲ್ಲು ಹೋಗಿತಾರ ನೈಟ್ ಹೊತ್ನ್ಯಾಗ. ಏನ್ ಕಾಲ್ ಮಾಡ್ಯಾಕಂತೇಳಿ ಹಿಂಗೆ ಉದ್ದಕ್ಕೆ ನಿಂತ್ಕೊಂಡ್ಬಿಡ್ತಾರ. ಹಂಗಿರುವಾಗ ಏನ್ ಮಾಡಕ್ಕಾಗತ್ರಿ? ನೈಟ್ ಒಬ್ರು ಇಬ್ರು ಹೋಗ್ತಿರ್ತಾರ. ಅವ್ರು ನೋಡಿ ಕೂಡ್ಬೇಕಾ? ಕೂಡ್ಲಾರ್ದ ಮನೆಗೆ ಬರ್ಬೇಕ್ರಿ. ಹೆಣ್ಮಕ್ಳೆಲ್ಲ ಹೋಗೋದೆಲ್ಲ ಹೋಗತ್ತಲ್ಲ ರೀ. ನೀವು 13 ವಾರ್ಡ್ ಸದಸ್ಯರಲ್ಲ, ಜನರೆಲ್ಲ ಅಲ್ಲೇ ಹೋಗ್ತಾರ? ಜನರೆಲ್ಲ ಅಲ್ಲೇ ಹೋಗ್ತೀರಿ ಸರ್. ನಮಗೂ ಚಿಕ್ಕ ಮನಿ ಪ್ಲೇಸ್ ಇಲ್ಲ ಮನೆಗೊಳಗ ಶೌಚಾಲಯ ಕಟ್ಕೋಬೇಕಾದ್ರೆ. ಮತ್ತೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಸರ್. ಹಂಗಾಗಿ ಏನಂತಾರ ಅವರು ಕೇಳಿದ್ರೆ, ಇದು ಸರ್ಕಾರಿ ಜಾಗ ಯಾಕೆ ನೀವು ಕಂಪೌಂಡ್ ಕಟ್ಟಿರಿ ಅಂತ ಹೇಳಿದ್ರೆ ಕೇಳಿದ್ರೆ ಏನಂತಾರ? ಕೇಳಿಲ್ಲ ಸರ್, ಇನ್ನ ನಾವು ಕೇಳಿಲ್ಲ. ಆದ್ರೂ ನಾವು ಇಲ್ಲಿಗೆ ಬಂದಿದ್ವಿ ಸರ್ ಕೇಳ. ಅಲ್ಲಮ್ಮ ಈಗ ರಾತ್ರಿ ಕಟ್ಟಿದಾರ? ರಾತ್ರಿ ಹಾಕ್ಯಾರ ಸರ್. ಏನ್ ಕಟ್ಟಿದಾರ? ಅವ್ರು ಹಾಡು ಹಾಕಿ ಬುನಾದ್ ಹಾಕ್ಬಿಟ್ಟಾರ ಸರ್. ಅದು ಯಾರ ಜಾಗ ಅಂತ ಕಟ್ಟಿದಾರ? ಅವ್ರು ಯಾರ ಜಾಗ ಅಂತ ಕಟ್ಟಿದಾರ? ಗೌರ್ಮೆಂಟ್ ಜಾಗ ಅಂತ ಕಟ್ಟಿರ್ತಾರೆ. ಮತ್ತೆ ಆ ರೀತಿ ಕಟ್ಟಬಾರ್ದಲ್ಲ? ಮತ್ತೆ ಸಾರ್ವಜನಿಕರು ಕಟ್ಟಬಾರ್ದು. ಮತ್ತೆ ಕೇಳ್ಬೇಕಂತ ಹಿಂಗ ಬಂದು ಕಟ್ಟಿದ್ರೆ ಬಾಗಲತ್ತು ಬರ್ತಾರ ಅಂದು ರಾತ್ರಿ ಕಟ್ಟಾರ ಸರ್.